ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇದು ಶಿವರಾತ್ರಿ ಹಬ್ಬದ ಲಾಗು. ಮನೆಯಲ್ಲಿ ಬೆಳಿಗ್ಗೆನೇ ಪೂಜೆ ಎಲ್ಲ ಮುಗಿಸಿ ಶಿವರಾತ್ರಿ ಹಬ್ಬದ ದಿನ. ಸೊ ನಾವೇನು ಈ ವರ್ಷ ಹಬ್ಬ ಮಾಡೋಂಗಿಲ್ಲ, ಆದ್ರೂ ಸಹ ದೀಪ ಹಚ್ಚೋಣ ಅಂತ ಹೇಳಿ ಹೂವು ಎಲ್ಲ ಹಾಕಿ ದೀಪನ ಹಚ್ಚಿ ಅಮ್ಮ ಫೋನ್ ಮಾಡಿದ್ರು ಬಾ ಅಂತ. ಸೊ ಅಮ್ಮನ ಮನೆಗೆ ಹೋಗೋಕ್ಕೆ ರೆಡಿ ಆದ್ವಿ. ಸೊ ಆಲ್ಮೋಸ್ಟ್ ನಾವು ಹೊರಟಾಗ ನೀವು ನಂಬಲ್ಲ 2 ಏನೋ 2 ಗಂಟೆ ಹಾಗೆ ಹೋಗಿತ್ತು. ಅದೇ ನಾನು ನಮ್ಮಮ್ಮನ ಹತ್ರ ಬೈಸ್ಕೋತಾ ಇದ್ದೆ, ಇಷ್ಟೊತ್ತು ಬೇಕಾ ಬರೋಕ್ಕೆ, ಹಾಗೆ ಹೀಗೆ ಅಂತ. ನಾನು ರಮ ಬಂದೆ ಅಂತ ಹೇಳ್ತಾ ಇದ್ದೆ. ಸೊ ಹಾಗೆ ರಾಗುನು ಸಹ ಫೋನ್ ಮಾಡಿ ಆಟೋಲೇ ಬಂದುಬಿಡಿ ನೀವು, ಬೇಡ ನಾನು ಮತ್ತೆ ಅಷ್ಟು ದೂರ ಬಂದು ನೀವು ಬರೋವರು ಅಷ್ಟರಲ್ಲಿ ನೀವು ಒಂದು ಅರ್ಧ ದಾರಿ ಆಟೋಲ್ಲಿ ಬಂದರೆ ಆಯಿತು ಅಂತ ಹೇಳ್ತಿದ್ರು. ಅದನ್ನೇ ನಾನು ಹೇಳ್ತಾಯಿದ್ದೆ, ನಾನು ಇವರಿಬ್ಬರು ಕರ್ಕೊಂಡು ಹೇಗಪ್ಪ ಆಟೋಲ್ಲಿ ಬರಲಿ ಅಂತ ಹೇಳ್ತಾಯಿದ್ದೆ. ಪರವಾಗಿಲ್ಲ ಬಾ ಬಾ ಬಾ, ಯಾಕಂದರೆ ನಮ್ಮನೆ ರೋಡ್ಗಳು ಆ ರೇಂಜ್ ಕೆಟ್ಟೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಒಂದು ಕಡೆಯಿಂದ ಹೋಗಬೇಕು ಅಂತ ಹೇಳಿದ್ರೆ ತುಂಬ ಸಮಯ ತಗೊಳ್ಳುತ್ತೆ. ಸೊ ನೀವು ನೋಡ್ಬೋದು, ಬರೀ ಡಸ್ಟು. ಈ ಕಡೆ ಸ್ವಲ್ಪ ದಾರಿಯಲ್ಲಿ ಹಾಕ್ದಿದ್ದಾರೆ, ಸ್ವಲ್ಪ ದಾರಿ ಬಿಟ್ಟಿದ್ದಾರೆ, ಆ ಕಡೆ ಸ್ವಲ್ಪ ದಾರಿ ಹಾಕ್ದಿದ್ದಾರೆ, ಸ್ವಲ್ಪ ದಾರಿ ಬಿಟ್ಟಿದ್ದಾರೆ. ಸೊ ಕಾರ್ಗಳಾಗಿರ್ಬೋದು, ದೊಡ್ಡ ನಾನು ಉಲ್ಲಾಸ್ ಸ್ಕೂಲ್ ವ್ಯಾನನ್ನೇ ಒಂದು 5-6 ರೋಡ್ ಬಿಟ್ಟು ಬರ್ತೀವಿ. ಅದಕ್ಕೆ ಇವತ್ತು ನಾನು ಹೇಳಿದೆ, ಸ್ವಲ್ಪ ಆದಷ್ಟು ಟ್ರೈ ಮಾಡಿ ಇನ್ನೊಂದು ಸ್ವಲ್ಪ ಹತ್ತಿರ ಬರೋಕ್ಕೆ ಅಂತ. ಅವ್ರು ಮೇಡಮ್ ಹೇಗೆ ಮೇಡಮ್ ಬರೋದು ನೋಡಿ ಮೇಡಮ್, ನೀವೇ ನೋಡಿ ನೀವು ದಾರಿ ಹೇಗಿದೆ ಅಂತ. ಪಾಪ ಸ್ಕೂಲ್ ವ್ಯಾನ್ ಅವರು ಸಹ ಹೇಳ್ತಾರೋ, ಅಷ್ಟು ವರ್ಸ್ಟಾಗಿ ಮಾಡಿಬಿಟ್ಟಿದ್ದಾರೆ ರೋಡ್ ಮಾತ್ರ. ಸೊ ಇಲ್ಲಿಂದ ಇಲ್ಲಿಗೆ ನಾನು 100 ರೂಪಾಯಿ ಕೊಟ್ಟು ಬರೋವಂತಹ ಪರಿಸ್ಥಿತಿ ಆಯಿತು ಆ ರೋಡ್ ಅವ್ಯವಸ್ಥೆಯಿಂದ. ಸೊ ನೋಡಿ, ನೆಕ್ಸ್ಟ್ ನಮ್ಮ ಮನೆಯವ್ರು ಸಿಕ್ಕಿದ್ರು, ಮಕ್ಕಳಿಗೆ ಅಂತ ಪಾಪ್ಕಾರ್ನ್ ತೊಗೊಂಡು ಇಟ್ಕೊಂಡಿದ್ರು. ಸರಿ ಅಂತ ಹೇಳಿ ಪಾಪ್ಕಾರ್ನನ್ನು ಸಹ ಈಸ್ಕೊಂಡ್ರು. ಹಬ್ಬದ ದಿನ ಕೆಲಸನೂ ಆಯಿತು. ಈಗ ಅಮ್ಮನ ಮನೆಗೆ ಹೊರಡೋದು ಸಹ ಆಯಿತು. ಸೊ ಅವರು ಫ್ರೀ ಆದ್ರಲ್ಲ, ಸರಿ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಆಲ್ಮೋಸ್ಟ್ ನಿಮಗಲ್ಲಿ ಕಾಣಿಸ್ತಿರ್ಬೋದು ಕಾರಲ್ಲಿ ಆಲ್ಮೋಸ್ಟ್ 135 140 ಆಗಿತ್ತು ನಾವು ಮನೆ ಬಿಟ್ಟು ಹೊರಡೋ ಅಷ್ಟರಲ್ಲಿ. ಆಮೇಲೆ ಈ ಯಶವಂತಪುರ ಫ್ಲೈಓವರ್ ಅಂತೂ ಇಷ್ಟು ಖಾಲಿ ಇದ್ದದ್ದು ಹಬ್ಬಗಳಲ್ಲೇ ಹೊರತು ಬೇರೆ ಯಾವ ದಿನವೂ ಸಹ ಇಷ್ಟೊಂದು ಖಾಲಿ ಇರಲ್ಲ, ಇಷ್ಟೊಂದು ಫ್ರೀಯಾಗೂ ಸಹ ಕಾಣಲ್ಲ ಅಂತಲೇ ಹೇಳ್ಬೋದು. ಯಾವಾಗ ನೋಡು ಟ್ರಾಫಿಕ್ಕು. ಈ ಜಂಕ್ಷನ್ನ ನಾವು ದಾಟಬೇಕು ಅಂತ ಹೇಳಿದ್ರೆ ಮಿನಿಮಮ್ ಏನಿಲ್ಲ ಅಂದ್ರೂ ಸಹ ನಮಗೆ 15 to 20 ಮಿನಿಟ್ಸ್ ಬೇಕು. ಆದರೆ ಆವತ್ತಿನ ದಿನ ಆರಾಮಾಗಿ ಹೋದ್ವಿ ಅಂತಲೇ ಹೇಳ್ಬೋದು. ನಾನು ರೀಲ್ಸ್ ಮಾಡ್ತಿದ್ವಿ ಗೊತ್ತಾ. ಸೊ ಇನ್ಸ್ಟಾಲಿ ರೀಲ್ಸ್ ಇದೆ, ಹೋಗಿ ಚೆಕ್ ಮಾಡಿ. ಸೊ ನಾವಿಬ್ಬರು ರೀಲ್ಸ್ ಮಾಡಬೇಕಾದ್ರೆ ಹಾಗೆ ಖುಷಿಯಿಂದ ವೀಡಿಯೋ ಮಾಡ್ತಿದ್ವಿ ನೋಡೋ ಅಂತಂದಾಗ ಎಲ್ರಿಗೂ ಸಹ ಅದು ಏಕ್ ದೋ ತೀನ್ ಚಾರ್ ಪಂಚ್ ಅಂತ ಸುದೀಪ್ ಸರ್ದು ಸಾಂಗ್ ಇದೆ ಗೊತ್ತಾ, ಏಕ್ ದೋ ತೀನ್ ಚಾರ್ ಪಂಚ್ ಅಂತ. ಅದೇ ರೀತಿ ಅವನಲ್ಲಿ ಹಾಡಿಕೊಂಡು ಮಾಡ್ತಾಯಿದ್ದ. ಸೊ ಆ್ಯಕ್ಚುಲಿ ಸುದೀಪ್ ಸರು, ದರ್ಶನ್ ಸರು ಅಂದರೆ ಅವನಿಗೆ ತುಂಬ ಇಷ್ಟ. ಅವ್ರ ಅಪ್ಪನ ಹತ್ರ ಇದ್ದಾಗ ದರ್ಶನ್ ಇಷ್ಟ ಅಂತಾನೆ, ನನ್ನ ಹತ್ರ ಇದ್ದಾಗ ಕಿಚ್ಚ ಇಷ್ಟ ಅಂತಾನೆ. ಸುದೀಪ್ ಅಂತ ಹೇಳಲ್ಲ, ಕಿಚ್ಚ ಇಷ್ಟ ಅಂತ ಹೇಳ್ತಾನೆ, ಇಲ್ಲ ಬಿಗ್ ಬಾಸ್ ಅಂತ ಹೇಳ್ತಾನೆ. ಸೊ ಕೊನೆಗೆ ಮನೆ ಹೋಳಿಗೆಯಿಂದ ಕಾಯಿ ಒಬ್ಬಟ್ಟನ್ನ ತೊಗೊಂಡು ಹೋಗಿದ್ವಿ. ಆಸಮಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಕಾಯಿ ಒಬ್ಬಟ್ಟು. ನನಗೆ ಆ್ಯಕ್ಚುಲಿ ಬೇಳೆ ಒಬ್ಬಟ್ಟಿಗಿಂತ ಕಾಯಿ ಒಬ್ಬಟ್ಟು ತುಂಬ ಇಷ್ಟ ಮನೆ ಹೋಳಿಗೆಯಲ್ಲಿ. ಸೊ ನೀವು ಸಹ ಟ್ರೈ ಮಾಡಬೇಕು ಅಂದರೆ ಒಂದು ಸತಿ ಮನೆ ಹೋಳಿಗೆಯಲ್ಲಿ ಟ್ರೈ ಮಾಡಿ. ಏನು ಒಂದು 28 ರೂಪೀಸೋ ಇಲ್ಲ 24 ರೂಪೀಸೋ ಏನೋ ಒಂದು. ಸೊ ಒಂದು ಸತಿ ಟ್ರೈ ಮಾಡಿ, ಓಕೆನಾ. ಎಕ್ಸ್ಟ್ರಾ ಹೂರಣ ಬೇಕು ಅಂದ್ರೂ ಸಹ ಎಕ್ಸ್ಟ್ರಾ ಅಮೌಂಟ್ ಕೊಟ್ಬಿಟ್ಟು ನಾವು ಮಾಡಿಸ್ಕೊಬೋದು. ಬಟ್ ಅವ್ರು ಹಾಕಿರೋ ಅಷ್ಟು ಹೂರಣನೇ ಸಾಕು, ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತುಂಬಾ ಏನಂತಾರೆ ಟೇಸ್ಟಿಯಾಗಿ ಇದ್ದದ್ದು. ನಾವು 6 ತೊಗೊಂಡೋಗಿದ್ವಾ, ಒಬ್ರಿಗೂ ಸಮಾಧಾನ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ತಿಂದಿಲ್ಲ. ಎಲ್ಲರಿಗೂ ಒಂದೊಂದು ರೀತಿ ಆಯಿತು. ಸೊ ಇನ್ನೂ ಎಕ್ಸ್ಟ್ರಾ ಬೇಕು ಅಂತ ನಾವೇನು ಅಂದ್ಕೊಂಡ್ವಿ ಗೊತ್ತಾ, ಇಷ್ಟ ಆಗುತ್ತೋ ಇಲ್ವೋ ಇರೋ ನೋಡೋಣ ಅಂತ ಹೇಳಿ 6 ತೊಗೊಂಡ್ವಿ. ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಜಾಸ್ತಿ ತೊಗೊಂಡು ಹೋಗ್ತೀನಿ. ಸೊ ನೆಕ್ಸ್ಟು ಒಬ್ಬಟ್ಟೆಲ್ಲ ತಿಂದಮೇಲೆ ನಮ್ಮಮ್ಮ ಬಸ್ಸಾರನ್ನ ರೆಡಿ ಮಾಡಿದರು, ಪಲ್ಯ. ಸೊ ನಾನು ಗೊತ್ತೇ ಇದೆಯಲ್ಲ, ಬಸ್ಸಾರನ್ನ 99% ನಮ್ಮ ಮನೇಲಿ ಮಾಡಲ್ಲ. ಅಮ್ಮ ಮನೆಗೆ ಹೋದಾಗಲೇ ನಾವು ಬಸ್ಸಾರು ಊಟ ಮಾಡೋದು. ಸೊ ಹಬ್ಬ ಇಲ್ದಿರೋ ಕಾರಣ ಅಮ್ಮ ಮನೆಗೆ ಹೋದ್ವಿ. ಅಮ್ಮ ಇಷ್ಟೆಲ್ಲ ವೆರೈಟಿ ಮಾಡಿದರು. ಸಂಡೇ ವೆಜ್ ತಿನ್ನೋಂಗೆ ಬೋರು, ಬಟ್ ಆದ್ರೂ ಹಬ್ಬ ಅಲ್ವಾ, ಅದರಲ್ಲೂ ಮಹಾಶಿವರಾತ್ರಿ ಹಬ್ಬ ಇರೋದ್ರಿಂದ ವೆಜ್ ತಿಂದ್ವಿ. ಸೊ ನೋಡಿ, ಇದು ಹೆಸರುಬೇಳೆ ಪಾಯಸ. ನಮ್ಮಮ್ಮ ಮಾಡೋವಂಥದ್ದು ಡಿಫ್ರೆಂಟಾಗಿರುತ್ತೆ. ಯಾವುದೇ ರೀತಿಯಾದಂತಹ ದ್ರಾಕ್ಷಿ, ಗೋಡಂಬಿ ಅವೆಲ್ಲ ಹಾಕಲ್ಲ, ಸಕ್ಕತ್ತಾಗಿರುತ್ತೆ ಮಾತ್ರ. ಟೇಸ್ಟು ಗಸಗಸೆ ಎಲ್ಲ ಹಾಕಿ ಹೆಸರುಬೇಳೆ ಹಾಕಿ ಮಾಡಿರ್ತಾರೆ. ನನಗೆ ತುಂಬ ಇಷ್ಟ ಅಮ್ಮ ಮಾಡುವಂಥ ಪಾಯಸ. ಸೊ ಅದೆಲ್ಲ ಆದಮೇಲೆ ಊಟ ಎಲ್ಲ ಮಾಡಿ ಕೂತ್ಕೊಳ್ಳೋ ಅಷ್ಟರಲ್ಲಿ ಸಂಜೆನೇ ಆಗೋಯಿತು.
4:35 ಆಗೋಯಿತು. ಸೊ ಅದಕ್ಕೋಸ್ಕರ ಎಣ್ಣೆ ಹಚ್ಚಿಸ್ಕೊಂಡು ಬಿಡಿಸಿ ತಲೆ ಬಾಚಿಸ್ಕೊಂಬಿಟ್ಟೆ ಅಮ್ಮನ ಹತ್ರ. ಅಮ್ಮನ ಮನೆಗೆ ಹೋದ್ರೇ ನಾನು ಈ ರೀತಿ ತಲೆ ಬಾಚಿಸ್ಕೊಂಡು ಎಣ್ಣೆ ಹಾಕ್ಕೊಂಡು ಬರೋದು. ಸೊ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೇಲಿ ಯಾವಾಗಲೂ ಫ್ರೀ ಹೇರ್ಸ್ ಬಿಟ್ಟು ಹೇರ್ ಹಾಳಾಗುತ್ತೆ ಅಂತ ನಾನು ಪ್ರತಿ ಸರಿ ಹೋದಾಗ್ಲೂ ಸಹ ಅಮ್ಮನ ಹತ್ರ ಈ ಒಂದು ಕೆಲಸನ ಮಾತ್ರ ನಾನು ಮರೆಯಲ್ಲ. ಸೊ ಅದೆಲ್ಲ ಆದಮೇಲೆ ಸಂಜೆ 6 ಗಂಟೆ ಆಗ್ತಾ ಬಂತು. ಸೊ ಆ ಸಮಯದಲ್ಲಿ ಬಿಸಿ ಬಿಸಿ ಇದ್ಕದ ಬೇಳೆ ವಡೆ ಮಾಡ್ತಾಯಿದ್ರು ಅಮ್ಮ. ಆ ಮಧ್ಯದಲ್ಲಿ ಈ ಚೀಕು ನಮ್ಮ ಅಕ್ಕ ಮತ್ತು ಉಲ್ಲಾಸ ಆಟ ಆಡ್ತಾಯಿದ್ರು. ಚೀಕು ದೊಡ್ಡಮ್ಮ ಅಂತ ಹಾಗೆ ಮಾಡ್ತಾಯಿದ್ರು. ಆ್ಯಕ್ಚುಲಿ ಅದು ರೀಲ್ಸ್ ಮಾಡಬೇಕಿತ್ತು, ಬಟ್ ಏನು ಅಂತ ಹೇಳಿದ್ರೆ ಟೈಮ್ ಸಾಲಿಲ್ಲ, ಬೇಡ ಅಂತ ಹೇಳಿ ಸುಮ್ಮನೆ ಆದ್ವಿ. ಸೊ ನೆಕ್ಸ್ಟ್ ನಿಮ್ಗೆ ಗ್ಯಾರಂಟಿ ಮಾಡ್ತೀನಿ. ಸೊ ನೋಡಿ ಬಿಸಿ ಬಿಸಿ ಹಿದ್ಕದ ಬೇಳೆ ವಡೆ. ನಿಮಗೂ ಸಹ ಏನಾದರೂ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಅಥವಾ ನನ್ನ ಚಾನಲಲ್ಲಿ ಇದರ ರೆಸಿಪಿ ಇದೆ, ಹೋಗಿ ಚೆಕ್ ಮಾಡಿ ನೀವು ಸಹ ಅಡುಗೆ ಮಾಡಿಕೊಂಡು ತಿನ್ನಿ. ಸೊ ಕೊನೆಗೆ ಕಾಫಿ ಕುಡಿದ್ವಿ. ಬಿಸಿ ಬಿಸಿ ವಡೆ ಜೊತೆ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಸ್ವಲ್ಪ ತಿದ್ದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇತ್ತು ನೋಡಿ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಮತ್ತೆ ರಾತ್ರಿ ಮನೆ ಕಡೆಗೆ ಹೊರಟ್ವಿ ಅಂತ ಹೇಳ್ತಾ ಈ ಒಂದು ಪುಟಾಣಿ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ತಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ. ಲವ್ ಯು ಆಲ್. ಟಾಟಾ, ಟೇಕ್ ಕೇರ್, ಬಾಯ್.